ನಯನ ನಾಗರಾಜ್ ಪಾಪ ಪಾಂಡು ಮತ್ತು ಗಿಣಿರಾಮ ಸೀರಿಯಲ್ಗಳ ಮೂಲಕ ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಅಭಿನಯದ ಮುಖಾಂತರ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟಿ. ಇವರ ಕಂಠಕ್ಕೆ ಎಷ್ಟೋ ಮಂದಿ ಫಿದಾ ಆಗಿದ್ದು ಉಂಟು. ಯಾಕಂದರೆ ಅದ್ಭುತ ಕಂಠಸಿರಿಯ ನಯನ ನಾಗರಾಜ್ ಅದ್ಭುತ ಗಾಯಕಿ ಕೂಡ ಹೌದು. ಆದರೆ ಇತ್ತೀಚೆಗೆ ನಯನ ನಾಗರಾಜ್ ಅವರ ಕುರಿತು ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇನಪ್ಪ ಅಂದರೆ ನಯನ ನಾಗರಾಜ್ ಅವರನ್ನು ಸೀರಿಯಲ್ಗಳಿಂದ ಬ್ಯಾನ್ ಮಾಡಲಾಗಿದೆ ಅನ್ನೋ ವಿಚಾರ. ಈ ವಿಷಯ ಕೇಳಿ ನಿಮಗೆ ಶಾಕ್ ಆದರೂ ಕೂಡ ಇದೇ ಸತ್ಯ. ಹೌದು, ಗಿಣಿರಾಮ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಯನ ನಾಗರಾಜ್ ಅವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಲಾಗಿದೆಯಂತೆ. ಈ ವಿಚಾರವನ್ನು ಖುದ್ದು ನಯನ ನಾಗರಾಜ್ ಅವರೇ ಇತ್ತೀಚೆಗೆ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ. ತಾವು ಸೀರಿಯಲ್ಗಳಿಂದ ಬ್ಯಾನ್ ಆಗುವುದಕ್ಕೆ ಕಾರಣ ಏನು ಎಂಬುದರ ಬಗ್ಗೆಯೂ ಕೂಡ ನಯನ ಮಾತನಾಡಿದ್ದಾರೆ. ತಾವು ನಟಿಸ್ತಾ ಇದ್ದ ಧಾರಾವಾಹಿ ಟೀಮ್ನಲ್ಲಿ ವ್ಯಕ್ತಿಯೊಬ್ಬನಿಂದ ಮಾನಸಿಕವಾಗಿ ಹಿಂಸೆ ಆಗ್ತಿತ್ತು. ಆತ ಕಮೆಂಟ್ ಒಂದನ್ನು ಮಾಡಿದ್ದ. ಆ ಕಮೆಂಟ್ಗೆ ಪ್ರತ್ಯುತ್ತರ ನೀಡಿದ್ದಕ್ಕೆ ಆತ 1 ವರ್ಷ ನನ್ನ ಬದುಕನ್ನು ನರಕವನ್ನಾಗಿಸಿದ. ಹೀಗಾಗಿ ಆತನ ಮೇಲೆ ಚಾನಲ್ನವರಿಗೂ ಕೂಡ ನಾನು ದೂರು ಕೊಟ್ಟೆ. ಇದರಿಂದ ಹಿಂಸೆ ಕಿರುಕುಳ ಮತ್ತಷ್ಟು ಜಾಸ್ತಿ ಆಯಿತೇ ವಿನಃ ಕಡಿಮೆ ಆಗಲಿಲ್ಲ. ನಂತರ ಧಾರಾವಾಹಿಯನ್ನು ಬಿಡುವ ನಿರ್ಧಾರವನ್ನು ತೆಗೆದುಕೊಂಡೆ. ಕೊನೆಗೆ ಧಾರಾವಾಹಿ ಕಥೆಯನ್ನೇ ಅಂತ್ಯ ಮಾಡಲಾಯಿತು. ಇದರಿಂದ ತಮ್ಮ ಧಾರಾವಾಹಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಯಿತು ಅಂತ ಆರೋಪಿಸಿ ತಮ್ಮ ವಿರುದ್ಧ ದೂರನ್ನು ಕೂಡ ನೀಡಿದ್ರು ಅಂತ ನಯನ ಹೇಳಿದ್ದಾರೆ. ಇದೇ ಕಾರಣದಿಂದ ನಾನು ಧಾರಾವಾಹಿ ಮಾಡದಂತೆ ನಿಷೇಧವನ್ನು ವಿಧಿಸಲಾಗಿದೆ ಅಂತ ನಟಿ ನಯನ ನಾಗರಾಜ್ ಯಾಕೆ ತಾವು ಸೀರಿಯಲ್ಗಳಿಂದ ಬ್ಯಾನ್ ಆದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಮೂಲಕ ನಯನ ನಾಗರಾಜ್ ಏಕಾಏಕಿ ಯಾಕೆ ಕಿರುತೆರೆ ಲೋಕದಿಂದ ದೂರವಾದ್ರು ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ. ಸದ್ಯ ನಯನ ನಾಗರಾಜ್ ಅವರು ಮದುವೆಯಾಗಿ ತಮ್ಮ ಹಾಡು ಮತ್ತು ರಂಗಭೂಮಿ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ.